ಖುಷಿ ಅನ್ನೆಲ್ಲ ಏನಿಲ್ಲ ಮೇಡಮ್. ಇವಾಗ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು. ಈ ಥರ ಎಲ್ಲರೂ ಬಂದುಬಿಟ್ರೆ ಎಲ್ಲರಿಗೆ ಶಿಕ್ಷೆ ಕಮ್ಮಿ ಆಗ್ತದಲ್ಲ. ದುಡ್ಡಿದ್ರೆ ಯಾವುದನ್ನ ಮಾಡ್ಬೋದಾ? ಖುಷಿ ಅನ್ನೋದು ಏನಿಲ್ಲ ಅದು ಮೇಡಮ್. ಇವಾಗ ಯಾರಿದ್ರೂ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು. ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಅನ್ನೋದಿಲ್ಲ. ಇವಾಗ ಸಾಮಾನ್ಯ ಮಕ್ಕಳು ಆ ಥರ ಮಾಡಿಬಿಟ್ರೆ ಬಿಟ್ಬಿಡ್ತಾರೆ. ಅವ್ರಿಗೆ ಶಿಕ್ಷೆ ಸಿಗ್ತದಲ್ಲ. ಆವಾಗ ದುಡ್ಡಿರೋರು ಒಂದು, ದುಡ್ಡಿಲ್ಲ ಅಂದರೆ ಒಂದ. ತಪ್ಪು ಮಾಡಿದ್ರೆ ಶಿಕ್ಷೆ ಸಿಕ್ಕಲೇಬೇಕು. ನಮ್ಮ ಅನಿಪಾರ ಏನಿಲ್ಲ ಮೇಡಮ್. ಆಮೇಲೆ ನಿರಪರಾಧರಿಂದ ಬಿಟ್ಟು ಕೋರ್ಟೇ ಡಿಸೈಡ್ ಮಾಡ್ಬೇಕು ಮೇಡಮ್. ನಮ್ಮ ಕೈನಲ್ಲಿ ಏನಿಲ್ಲ. ಖುಷಿ ರೀ ಮೇಡಮ್ ಅವ್ರೆ, ಅಂಥವ್ರು ಈ ಸಿನಿಮಾ ಇಂಡಸ್ಟ್ರಿಗೆ ಬಂದ್ರೆ ಒಳ್ಳೆಯದು. ಪಾಪ ಅವ್ರು ಮಾಡ್ಯಾರೋ ಇಲ್ಲೋ ಗೊತ್ತಿಲ್ಲ. ಸುಮ್ಮನೆ ಏನೋ ಆರೋಪಿ ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನೂ ಇದಾಗಿಲ್ಲಲ್ಲ ಕರೆಕ್ಟಾಗಿ. ಅದಕ್ಕೆ ಬಂದರೆ ಒಳ್ಳೆಯದು, ಬರ್ಬೇಕಂತವ್ರು. ಇಲ್ಲ ಏನೋ ಆರೋಪಗಳು ಬರ್ತಾವ್ರಿ ಕೇಳಿ, ಅದನ್ನು ನೋಡಿದವ್ರು ಯಾರೂ ಇಲ್ಲಲ್ಲ. ಈಗ ಪೊಲೀಸವ್ರು ತಪ್ಪೈತೆ ಅದು ಇಲ್ಲ, ಇನ್ನೂ ಯಾರಿಗೂ ಸಾಬೀತಾಗಿಲ್ಲ. ಅದು ನೋಡ್ಬೇಕ್ರಿ ಇನ್ನೂ. ಏನೋ ಮೇಡಮರ ಇದ್ರೊಳಗಡೆ ರಾಜಕೀಯದ ಸ್ವಲ್ಪ ಇದೈತಲ್ಲ, ಗಿಮಿಕ್ಸ್, ಏನೂ ಮಾಡೋಕ್ಕಾಗಲ್ಲ. ಏನೋ ಒಳ್ಳೆಯವ್ರಿಗೆ ಕಷ್ಟ ಅಂತೇಳಿ ಹೇಳ್ತಾರಲ್ಲ, ಆ ಥರ ಇರೋದು. ಬೇಗ ಬಂದರೆ ಒಳ್ಳೆಯದು. ನಾವು ಫ್ಯಾನ್ ರೀ, ದರ್ಶನ್ ಅವ್ರ ಫ್ಯಾನ್. ಅವಾಗಿಂದಾನು ಫ್ಯಾನ ರೀ. ಸೆಲೆಬ್ರೇಷನ್ ಚೆನ್ನಾಗಿರತ್ತೆ ರೀ. ಎಲ್ಲರೂ ಈಗ ಅವ್ರು ಬರೋದನ್ನು ಕಾಯ್ತಾ ಇದ್ದಾರೆ ಎಲ್ಲರೂ. ತಾನೆ ನಾವು ಅವ್ರ ಅಭಿಮಾನಿ. ಈಗಲೇ ನಾಳೆ ಬಿಟ್ಟರು ಸಂತೋಷನೇ. ಒಳ್ಳೆ ಆ್ಯಕ್ಟರ್ ಅವರು, ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ. ಅಂದರೆ ಬರಬೇಕು. ಏನೋ ರಾಜಕೀಯ ಏನು ಮಾಡ್ತಾಯಿದ್ರು ನೋಡೋಣ, ಬರಲೇಬೇಕು, ನೋಡೋಣ.